This is Runner Hut Expedition. ಹಾಯ್ ಹಲೋ ಗುಡ್ ಮಾರ್ನಿಂಗ್. ವಿಡಿಯೋ ಶುರುನಲ್ಲೇ ಕರ್ನಾಟಕ ಮುಕ್ತಾಯ ಆಗ್ತಾ ಇದೆ ಅಂದರೆ ತಮಿಳ್ನಾಡು ಪ್ರಾರಂಭ ಆಗ್ತಾ ಇದೆ ಅಂತ ಅರ್ಥ. ಅಂದರೆ ಈ ರೋಡಲ್ಲಿ ಹೋದರೆ ತಮಿಳ್ನಾಡು ಪ್ರಾರಂಭ ಆಗುತ್ತೆ, ಬೇರೆ ಕಡೆ ಹೋದರೆ ಕರ್ನಾಟಕ ಮುಕ್ತಾಯ ಆದಮೇಲೆ ಹಲವಾರು ರಾಜ್ಯಗಳು ಪ್ರಾರಂಭ ಆಗುತ್ತೆ. ಇವತ್ತು ನಾವು ಹೊರಟಿದ್ದೀವಿ ಬೋಳುಮಲೈ ಫೋರ್ಟ್ಗೆ. ಇದನ್ನು ಕೃಷ್ಣಗಿರಿ ಫೋರ್ಟ್ ಅಂತಲೂ ಕೂಡ ಕರೀತಾರೆ. ಸುಮಾರು 120 ಕಿಲೋಮೀಟರ್ಗಳಿದೆ ನಮ್ಮ ಬೆಂಗಳೂರು ಮತ್ತು ನಮ್ಮ ಮನೆಗಳಿಂದ. ತಮಿಳ್ನಾಡಲ್ಲಿ ಏನೋ ಆಗ್ಬಿಟ್ಟಿದೆ, ಎಲ್ಲ ಇರೋ ಬರೋ ಎಲ್ಲ ಹೈವೇಗಳು ಎಲ್ಲ ರೋಡ್ಗಳನ್ನು ಡಿವಿಯೇಷನ್ನು ಮತ್ತು ಕನ್ಸ್ಟ್ರಕ್ಷನ್ನು ಇದೇ ಮಾಡ್ತಾಯಿದ್ದಾರೆ. ಇದಿರೋದೇ ಬೆಂಗಳೂರಿಂದ 120 ಅಷ್ಟೇ, 120 ಕಿಲೋಮೀಟ್ರು. ಅಷ್ಟಕ್ಕೇ ಎಷ್ಟು ಸತಿ ಆಗೋಯ್ತು ಡಿವಿಯೇಷನ್ಗಳು ಮತ್ತು ಸುತ್ತಾಕೊಂಬರೋದು ಎಲ್ಲ. ಅಯ್ಯಪ್ಪ, ಏನಾಯಿತು? ಓಕೆ, ನಾವಿಬ್ಬರು ಫೋನಲ್ಲಿ ಕನೆಕ್ಟ್ ಆಗಿಬಿಟ್ಟಿದ್ದೀವಿ. ಒಂಥರ ಖುಷಿ ನನಗೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾಯಿದ್ರೆ. ಇಲ್ಲೇನೋ ರೋಡೆಲ್ಲ ಖಾಲಿ ಇದೆ, ಅಲ್ಲಿ ಎಷ್ಟು ಜನ ಬಂದಿರ್ತಾರೋ ಏನೋ. ನನಗೆ ಈ ವೀಕೆಂಡಲ್ಲಿ ಇದೊಂದು ಹೆವಿ ಯೋಚನೆ ಆಗ್ಬಿಟ್ಟಿದೆ. ರಜಾ ಸಿಗೋದು ವೀಕೆಂಡಲ್ಲಿ ಮಾತ್ರ, ನಾವು ಹೋಗೋದು ವೀಕೆಂಡಲ್ಲೇ. ಬಟ್ ಅಲ್ಲಿ ನೋಡಿದ್ರೆ ನಮ್ಮ ಥರನೇ ಎಲ್ಲರೂ ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ. ಈ ವ್ಯೂ ಪಾಯಿಂಟ್ಗಳು ಅಲ್ಲಿ ಇಲ್ಲಿ ಎಲ್ಲ ನಾವು ಬಂದಿದ್ದೇ ವೇಸ್ಟ್ ಅನಿಸ್ಬಿಡುತ್ತೆ, ಅಷ್ಟು ಜನ ಒಟ್ಟಿಗೆ ನೋಡ್ಬಿಟ್ರೆ. ಒಂಥರ ಫೀಲೇ ಸಿಗೋದಿಲ್ಲ. ಬರೀ ಎಲ್ಲಿ ನೋಡಿದ್ರು ಗಾಡಿಗಳು, ಜನ, ಫುಲ್ ಸೌಂಡು. ಯಪ್ಪ, ಐ ಮೀನ್ ಆ ಜನ ಅಂತ ನಾನು ಏನು ಹೇಳ್ತೀನಿ ಅದ್ರಲ್ಲಿ ನಾವು ಬರ್ತೀವಿ, ನಾವೇನು ದೊಡ್ಡ ಎಕ್ಸ್ಕ್ಲೂಸಿವ್ ಅಲ್ಲ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇರೋದಷ್ಟೇ. ನಮಗೆ ಬೇರೆಯವರು ಡಿಸ್ಟರ್ಬೆನ್ಸು, ಅವ್ರಿಗೆ ನಾವು ಡಿಸ್ಟರ್ಬೆನ್ಸು. ನೋಡಿ, ನಾನು ಇವ್ರನ್ನ ಹೇಳಿ, ಉಯ್ ಸಕ್ಕದಾಗಿತ್ತು ಪೀಕಾಕ್ ಅದು. ನಾನು ಅವ್ರನ್ನೇ ಹೇಳಿದ್ದು, ಬೈಕರ್ಸ್ ಅದೇ ನಮ್ಮ ಮುಂದೆ ಹೋಗ್ತಾಯಿದ್ರು, ಫಾಲೋ ಮಾಡ್ಕೊಂಡು ಬಂದ್ಬಿಟ್ವಿ ಅಂತ. ಬಂಡೀಪುರ, ಮುತ್ತಂಗ, ಅಲ್ಲಿ ಇಲ್ಲಿ ಎಲ್ಲನೂ ಒಂದು ಕಡೆನೂ ಆ ಥರ ಪೀಕಾಕ್ ಹಾರುವ ಒಂದು ದೃಶ್ಯ ಸಿಗಲಿಲ್ಲ. ಬೋಳುಮಲೆಯಲ್ಲಿ ಸಿಕ್ಬಿಡ್ತು. ಒಂದು ಸತಿ ಮ್ಯಾಪ್ ನೋಡಿಬಿಟ್ರೆ ಒಳ್ಳೇದು ಅನಿಸ್ತಾ ಇದೆ. ಇದು ಯಾಕೋ ಹೋಗ್ತಾ ಇದ್ರೆ ಕಿಲೋಮೀಟ್ರ್ ಹಂಗೆ ಏರ್ತಾ ಇದೆ, ನಮಗೇನು ಕಾಣಿಸ್ತಾ ಇಲ್ಲ. ಇಲ್ಲಿ ಎಲ್ಲೂ ಬೋರ್ಡ್ ಕೂಡ ಹಾಕಿಲ್ಲ ಇವರು. ಒಂದು ಪಕ್ಷ ಅವರು ತಮಿಳಲ್ಲಿ ಹಾಕಿದ್ರು ನಮ್ಗೆ ಉಪಯೋಗ ಇಲ್ಲ, ಅದು ನಮ್ಗದು ಇಲ್ಲ ಅಂತಲೇ ಲೆಕ್ಕ. ಈ ರೋಡಲ್ಲಿ ನಿಲ್ಲಿಸ್ಬೇಕಂತಲೇ ಅನಿಸ್ತಾ ಇಲ್ಲ. ನೋಡಿ ಹೆಂಗಿದೆ, ಒಂಥರ ಒಳ್ಳೆ ಫೀಲ್ ಬರ್ತಾ ಇದೆ ಇಲ್ಲಿ ಓಡಿಸೋದಕ್ಕೆ. ವೆದರು ಬೇರೆ ಪ್ಲೆಸೆಂಟ್ ಆಗಿದೆ. ಆಹಾ, ಕಣ್ಣಲ್ಲಿ ನೋಡೋದಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ. ಆಹಾ, ಊರವ್ರದ್ದೆಲ್ಲ ಫೋಟೋ ಹಾಕ್ಕೊಂಡಿದ್ದಾರೆ. ಇಲ್ಲೊಂದು ಬೋರ್ಡ್ ಹಾಕಿಲ್ಲ, ಬೋಳುಮಲೆಗೆ ಹಿಂಗೆ ಹೋಗೋದು ಅಂತ. ನಾವು ಸ್ಟ್ರೈಟ್ ಹೋಗ್ಬಿಟ್ಟು ಬೋಳಿಸ್ಕೊತಾ ಇದ್ವಿ. ಇವರು ಇದು ಮನೆಗೆ ಇರೋ ಬರೋ ಪೇಂಟ್ ಯಾವ್ಯಾವ ಕಲರ್ಗಳಿದೆಯೋ ಎಲ್ಲ ಹೊಡೆದ್ಬಿಟ್ಟಿದಾರಲ್ಲೋ. ನೋಡಿ, ನಿಮ್ಗೆ ಯಾರಿಗಾದ್ರೂ ಏನೋ ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣು ಬೇಕಂದರೆ ಇಲ್ಲಿ ಬೋಳುಮಲೆ ಹತ್ರ ಬಂದ್ಬಿಡಿ. ಇಲ್ಲೆಲ್ಲ ರೋಡ್ಗೆ ಇದೆ. ಇವಾಗ ಜುಲೈ ತಿಂಗಳಲ್ಲೂ ಇದೆ, ಬಟ್ ಇವಾಗ ಜಾಸ್ತಿ ಇಲ್ಲ. ಸಮ್ಮರಲ್ಲಿ ಬಂದ್ಬಿಟ್ರೆ ಫುಲ್ ಫ್ರೀ. ಹಾಗನ್ಬಿಟ್ಟು ಇದು ರಾಂಗ್ ಇನ್ಫಾರ್ಮೇಷನ್ ಅಲ್ಲ. ಐ ಮೀನ್, ಈ ಇನ್ಫಾರ್ಮೇಷನ್ನ ತಪ್ಪಾಗಿ ಉಪಯೋಗಿಸ್ಕೋಬಾರ್ದು, ಆಮೇಲೆ ಇಲ್ಲಿರೋರಿಗೆಲ್ಲ ತೊಂದರೆ ಆಗ್ಬಿಡುತ್ತೆ. ಈ ಥರ ಎಲ್ಲ ಹೇಳ್ಬಿಟ್ಟು ಜನ ಬಂದ್ಬಿಟ್ಟು ಏನು ನನ್ನ ವಿಡಿಯೋ ನೋಡಿ ಕೋಟ್ಯಾಂತರ ಜನ ಬಂದ್ಬಿಡೋಂಗೆ ನಾನೇ ಬರಲ್ಲ. ಹಾಂ, ಇಲ್ಲೂ ಒಂದೇ ಒಂದು ಇಂಗ್ಲೀಷಲ್ಲಿ ಇಲ್ವಲ್ಲಪ್ಪ, ಇದು ಯಾವುದಿದು ಅಷ್ಟೇ. ಇನ್ಮೇಲೆ ಯಾವ ರಾಜ್ಯಕ್ಕೆ ಹೋಗ್ತೀವೋ ಆ ರಾಜ್ಯದ್ದು ಭಾಷೆ ಕಲ್ತ್ಕೊಂಬರ್ಬೇಕು. ಆದರೆ ಕರ್ನಾಟಕಕ್ಕೆ ಬಂದರೆ ಮಾತ್ರ ಯಾರೂ ಕನ್ನಡ ಕಲಿಯಲ್ಲ. ಯಾಕೆಂದರೆ ಅಲ್ಲೆಲ್ಲ ಇಂಗ್ಲೀಷಲ್ಲೂ ಬೋರ್ಡ್ ಹಾಕ್ಬಿಟ್ಟಿರ್ತಾರಲ್ಲ, ಅದೇ ಅವ್ರು ಮಾಡೋ ತಪ್ಪು. ಎಲ್ಲ ಕಡೆ ಫುಲ್ ಕನ್ನಡದಲ್ಲೇ ಹಾಕ್ಬಿಡ್ಬೇಕು. ಇದೇನಪ್ಪ ರೋಡು,
ಸ್ವಲ್ಪ ಸ್ವಲ್ಪ ದೂರಕ್ಕೂ ವಿಧವಾಗಿದೆ. ಸ್ವಲ್ಪ ದೂರ ನೀಟಾಗಿ ಟಾರ್ ಇತ್ತು, ಇನ್ನು ಸ್ವಲ್ಪ ದೂರ ಫುಲ್ ಕಲ್ಲಿತ್ತು. ಇವಾಗ ನೋಡಿದ್ರೆ ಫುಲ್ ಮಣ್ಣಾಗೋಯ್ತು. ಇನ್ನು ಮುಂದೆ ಏನೇನಾಗುತ್ತೋ ಏನೋ. ಓ ಇವ್ರೇನು ಗುರು ಎಲ್ಲ ಆಲ್ರೆಡಿ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ನಾವು ನೋಡಿದ್ರೆ ಇವಾಗ ಹೋಗ್ತಾ ಇದ್ವಿ. ನಾವೇ ಲೇಟ್ ಹಂಗಂದರೆ. ನನಗೇನು ಆಶ್ಚರ್ಯ ಅಂದರೆ ಎಲ್ಲರೂ ರಾಯಲ್ ಎನ್ಫೀಲ್ಡಲ್ಲೇ ಬಂದಿದ್ದಾರೆ. ಬೋಳುಮಲೆಗೆ ರಾಯಲ್ ಎನ್ಫೀಲ್ಡು ಆಗಿ ಬರುತ್ತೇನೋ. ಓಹೋ ಸಾಕಾಗಿದೆಪ್ಪ ಇಲ್ಲಿ. ಓಯ್ ನಿಜ ವರ್ತ್ ಅನಿಸ್ತಾ ಇದೆ ಇಲ್ಲಿವರೆಗೂ ಬಂದಿದ್ದು. ಓ ಇವ್ರು ಯಾರಿಗೂ ದೇವರು ಆಲ್ಟೋ ಎತ್ಕೊಂಬಂದ್ಬಿಟ್ಟಿದ್ದಾರೆ. ನನಗೆ ಈ ಥರದ್ದೆಲ್ಲ ನೋಡ್ಬಿಟ್ರೆ ತಲೆ ಎಲ್ಲ ಗಿರ್ರ ಅನ್ನುತ್ತೆ. ಲೇ ಓಲಾ ಸ್ಕೂಟ್ರು ಏನಪ್ಪ ಜನ, ಯಾವುದಂದ್ರೆ ಅದು ಎತ್ಕೊಂಬಂದ್ಬಿಡ್ತಾರಲ್ಲ. ನೋಡಿ ಇಲ್ಲಿ ನೋಡ್ಕೊಂಬಿಡಿ ವಿಡಿಯೋಲಿ ಯಾವ್ಯಾವ ಗಾಡಿ ತಂದರೆ ಹತ್ತಿಸ್ಬೋದು ಅಂತ. ನೀವು ಇಲ್ಲಿ ಯಾವ್ಯಾವ ಗಾಡಿ ನೋಡ್ತಿದ್ದೀರೋ ಇದೆಲ್ಲ ಇಲ್ಲಿ ಮೇಲೆ ಬಂದಿರೋದು. ಸೊ ನೀವು ಇದು ಯಾವುದೇ ಗಾಡಿ ಎತ್ಕೊಂಬಂದ್ರೂ ಬರ್ಬೋದು ಇಲ್ಲಿ. ನಾವು ಯಾಕೆ ಇದನ್ನು ಹಚ್ಚಬಾರ್ದು ಅಂತ. ಅಲ್ಲ ಇಬ್ಬರು ಹತ್ಸಂಗಿದ್ರೆ ತರ್ತೀನಿ, ನಾನು ಒಬ್ಬನೇ ಎಲ್ಲ ಮಾಡಲ್ಲ. ನನ್ನ ಬೈಕ್ ಇಲ್ದಂಗೆ ಬಂದಿರೋದೇ ದೊಡ್ಡದು. ಏನಿಲ್ಲ ಸುಮ್ಮನೆರಪ್ಪ, ಆರಾಮಾಗೆ ಬಂದೆ. ನೋಡಿ ಶಿವತ್ ಸಾವಿರ ಹೆಂಗೆ ಮಾಡ್ಕೊಂಬಿಟ್ಟಿದ್ದಾರೆ. ವ್ಯೂ ಎಂಜಾಯ್ ಮಾಡಪ್ಪ ಅಂದರೆ ಇಲ್ಲಿ ಬಂದು ಡ್ರೀಮ್ ಮಾಡ್ತಾವನೆ. ಈ ವ್ಯೂ ಇಟ್ಕೊಂಡು ಅದು ಕನ್ನಡಕ ಬೇರೆ ಹಾಕೊಂಡು ಮಲ್ಕೊಂಡಿದ್ದಾನೆ. ಅಲ್ಲ ಎಲ್ಲರೂ ವ್ಯೂ ಪಾಯಿಂಟಿಗೆ ಬಂದು ವ್ಯೂ ನೋಡ್ಕೊಂಡು ಹೋಗ್ಬಿಡ್ತಾರೆ. ನಾವು ವ್ಯೂ ಪಾಯಿಂಟಿಗೆ ಬಂದು ನಿದ್ದೆ ಮಾಡಿ ಫುಲ್ಲು ಫೀಲ್ ತೊಗೊಂಡು ಹೋಗ್ತೀವಿ. ಅದು ನಮ್ಮ ಸ್ಪೆಷಾಲಿಟಿ. ರಾತ್ರಿ ಮಲ್ಕೊಳ್ಳೋ ಅಂದ್ರೆ ಇಲ್ಲೂ ಅಂದ್ಬಿಟ್ಟು. ಅಲ್ಲ ರಾತ್ರಿ ಮಲಗಿದಾಗ 1:30, ಇಲ್ಲಿ ಬೆಳಗ್ಗೆ ಹೊರಟಾಗ 5 ಗಂಟೆ, ಎದ್ದಾಗ 3 ಗಂಟೆ, ಎಲ್ಲಿ ನಿದ್ದೆನೇ ಇಲ್ಲ. ನೋಡಿ ಇದೊಂಥರ ಪ್ಯಾನ್ ಇಂಡಿಯಾ ಫಿಲಮ್ ಥರ ಇದೆ. ಇಲ್ಲಿ ಎಲ್ಲ ಸ್ಟೇಟವರು ಬಂದ್ಬಿಟ್ಟಿದ್ದಾರೆ ಒಟ್ಟೊಟ್ಟಿಗೆ. ಕನ್ನಡ, ತಮಿಳು, ಮಲಯಾಳಮ್ಮು, ತೆಲುಗು ಎಲ್ಲ ಕೇಳಿಸ್ತಾ ಇದೆ ಆಗ್ಲಿಂದ. ಎಲ್ಲ ನಮ್ಮದು ಈ ಕಡೆ ಕನ್ನಡ, ಆ ಕಡೆ ಕನ್ನಡದವ್ರು ಇದ್ದಾರೆ, ಅಲ್ಲೆಲ್ಲ ತೆಲುಗುವರಿದ್ದರು, ಎಲ್ಲ ಒಟ್ಟೊಟ್ಟಿಗೆ. ಇಲ್ಲಿ ಬಂದರೆ ಎಲ್ಲ ಭಾಷೆ ಕಲಿಬೋದು. ಬೋಳುಮಲೈ ಅದನ್ನು ವೆರೈಟಿಯಾಗಿ ಹೇಳಿದ್ರು ಕನ್ನಡದಲ್ಲಿ. ಏನು ಕನ್ನಡದಲ್ಲಿ ಅವ್ರಿಗೆ ಪಾಪ ಬೋಳುಮಲೈ ಅಂತ ಹೇಳಕ್ಕೆ ಬರಲ್ಲ. ಫುಲ್ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ನೋಡಿ ಇಲ್ಲಿ ಆ ಸ್ಪಾಟ್ ಇದೆಯಲ್ಲ, ಅಲ್ಲಿ ಒಳ್ಳೆ ಫೋಟೋ ಶೂಟ್ ಸ್ಪಾಟು, ಮಸ್ತಾಗಿ ಫೋಟೋಸ್ ಬರುತ್ತಲ್ಲಿ. ನೀವು ಯಾರಾದರೂ ಬಂದರೆ ಮಿಸ್ ಮಾಡಬೇಡಿ. ಫುಲ್ಲು ಕ್ಯೂ ಆಗಿಬಿಟ್ಟಿದೆ ಇಲ್ಲಿ, ಬೇಜಾನ್ ಜನ ಸೇರಿಬಿಟ್ಟಿದ್ದಾರೆ ಅಲ್ಲಿಗೆ. ಒಬ್ಬೊಬ್ಬರು ಹೋಗಿ ನಿಂತ್ಕೊಂಡು 20 ನಿಮಿಷ ಆಗುತ್ತಲ್ಲಿ. ಇಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆ ಒಂದು, ನನಗೆ ಗೊತ್ತಿರೋ ಮಟ್ಟಿಗೆ ಅದು ವೆಂಕಟೇಶ್ವರ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ವರ್ಷದ ಹಳೇದು ಏನು ಅವೆಲ್ಲ ಏನು ಐಡಿಯಾ ಇಲ್ಲ. ಹೋಗಿ ನೋಡ್ಬೇಕು, ಏನಾದರೂ ಹಾಕಿದಾರ ಏನಾದರೂ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಅಂತ. ಏನ್ ಮಾಮ್ ಇವರೆಲ್ಲ ಯಾವ ಬೈಕ್ ಸಿಕ್ಕಿದ್ರು ಹತ್ತಿಸ್ಕೊಂಡ್ಬಂದ್ಬಿಡ್ತಾರೆ. ಎಷ್ಟು ದೂರ ನೋಡಿದ್ರು ಬರೀ ಬೆಟ್ಟಗಳೇ ಇದೆಯಲ್ಲ ಇಲ್ಲಿ. ಮತ್ತು ನಾವು ಬಂದಿದ್ದು ಸಿಟಿ ಎಲ್ಲ ಇಲ್ಲಿ. ಮಸ್ತಾಗಿದೆ ಲ್ಯಾಂಡ್ಸ್ಕೇಪ್, ಖುಷಿ ನಂಗೆ ಈ ಥರ ಎಲ್ಲ ನೋಡ್ತಾ ಇದ್ರೆ. ಸೊ ಇದು ಫುಲ್ಲು ಸುತ್ತ ಒಂದು ರೌಂಡ್ ಹೊಡ್ಕೊಂಡು ನೋಡ್ಕೊಂಡು ಹೋಗೋದಕ್ಕೇ ಮೇಲ್ಗಡೆ ಬಂದು ನೀವು ಒಂದು 1 ಅವರ್ ಆದರೂ ಸ್ಪೆಂಡ್ ಮಾಡಲೇಬೇಕು ಮಿನಿಮಮ್. ಯಾವುದಿದು ಕೆರೆ ಅಂತ ಪತ್ತೆ ಹಚ್ಚಬೇಕು ಆದಷ್ಟು ಬೇಗ. ಯಾವುದೋ ಡ್ಯಾಮು ಇದೆಯಂತೆ, ಇದು ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ ನಮಗೆ. ಅದೇನಾದ್ರು ಸಿಕ್ಕಿದ್ರೆ ಅದನ್ನು ನೋಡ್ಕೊಂಡು ಹೋಗ್ಬಿಡ್ಬೋದು. ಸೊ ಇದು ದೇವಸ್ಥಾನ. ಎಷ್ಟು ವರ್ಷದ ಹಳೇದಂತ ಗೊತ್ತಾಗಲಿಲ್ಲ. ಇರುತ್ತೆ, ತುಂಬ ವರ್ಷಗಳ ಹಳೇದೇ ಇರುತ್ತೆ. ಯಾಕೆಂದರೆ ಇದೆಲ್ಲ ಇದೆ ಅಂದರೆ ಇವೆಲ್ಲ ಯಾವುದೋ ರಾಜರ ಕಾಲದ್ದೇ ಇರುತ್ತೆ. ದೇವಸ್ಥಾನ ಕೂಡ ಅಷ್ಟೇ ಹಳೇದಾಗಿರುತ್ತೆ. ನೋಡಿ ಮೇಲ್ಗಡೆ ಪಡ್ಡು ಮ್ಯಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಏನಪ್ಪ ಎಷ್ಟೊತ್ತಂತೆ?
ನಮಗೆ ಬಿಸಿ ಬಿಸಿಯಾಗೇ ಇರಬೇಕು. ಇಲ್ಲಿ ಪಡ್ಡು ಮ್ಯಾಗಿ ಎಲ್ಲ ಸಿಗುತ್ತೆ. ನಾನು ಕೆಳಗಡೆ ಅದು ಅಂಗಡಿ ಇದ್ದಿದ್ದು ನೋಡಿ ಇಲ್ಲೇನು ಮೇಲ್ಗಡೆ ಏನೂ ಸಿಗಲ್ಲ ಅಂದ್ಕೊಂಡೆ. ಬಟ್ ಯು ಹ್ಯಾವ್ ದ ಆಪ್ಷನ್ಸ್ ಇಫ್ ಯು ಕಮ್. ಸೊ ನೀವು ಯಾರಾದರೂ ಬರ್ತೀರಾ ಅಂದರೆ, ನಾನು 120 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದೆ. ನಮಗೆ ಕರೆಕ್ಟಾಗಿ 106 ಕಿಲೋಮೀಟ್ರ್ ಆಗಿದೆ ಅಷ್ಟೇ. ಆರಾಮಾಗಿ ಬರ್ಬೋದು ಇಲ್ಲಿಗೆ. ಸೊ ಆ ಲೆಕ್ಕದ ಪ್ರಕಾರ ಬೈಕ್ ಈಸ್ ಪ್ರಿಫರಬಲ್. ನೋಡಿ ಈ ಪೋರ್ಷನ್ನು ಅಷ್ಟೇ, ಸೈಡಲ್ಲಿ ಏನು ಪ್ರೊಟೆಕ್ಷನ್ಗೆ ಏನೋ ಹಾಕೇ ಇಲ್ಲ. ಇಲ್ಲಿಂದ ಸೀದಾ ಏನಾದರೂ ಬ್ರೇಕ್ ಹಿಡಿದೇ ಹೋದರೆ ಟಾಟಾ ಬಾಯ್ ಆಗ್ಬಿಡುತ್ತೆ. ಸ್ವಲ್ಪ ಡೇಂಜರಸ್ಸಾಗೇ ಇದೆ ಇಲ್ಲಿ. ನೋಡಿ ಇಲ್ಲಿ ಏನು ಇಲ್ಲವೇ ಇಲ್ಲ, ಫುಲ್ಲು ಇಷ್ಟು ಮಾಡಿದ್ದಾರೆ ಸಿಮೆಂಟೆಲ್ಲ ಹಾಕಿ. ಇದೊಂಚೂರು ಮಾಡಿಬಿಡ್ಬೇಕಿತ್ತು ಪ್ರೊಟೆಕ್ಷನ್ಗೆ, ಇಷ್ಟೊಂದು ಓಪನ್ ಬಿಡಬಾರ್ದು. ಸೊ ಅಷ್ಟೇ ಇವತ್ತಿಗೆ. ಈ ವಿಡಿಯೋ ನೀಟಾಗಿ ಬಂದಿದೆ ಮತ್ತು ನೀಟಾಗಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್ ಬಾಯ್.